ನೋಡಿ ಸರ್, ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 26 ಕುಂಟೆ ನೋಡಿ. ಕಾಣ್ತಾ ಇದ್ದಲ್ಲಿ ಹಿಂದೆಗಡೆ ಒಂದನೇ ಮನೆ ಎರಡನೇ ಮನೆ ಕಟ್ತಾ ಇದ್ದಲ್ಲ, ಅದೇ ತಾರ್ ರೋಡು. ಅಲ್ಲಿಂದ ಒಂದು 100-200 ಮೀಟ್ರು ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. ಒಂದು ಚೈನ್ ರಸ್ತೆ ಇದು. ಮಳವಳ್ಳಿ ದೊಡ್ಡಿ ರಸ್ತೆಯಿಂದ ಒಳಗಡೆಗೆ 2 ಕಿಲೋಮೀಟ್ರ್ ಆಗುತ್ತಾ. ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ, ಒಳ್ಳೆ ಜಾಗ, ಸೂಪರ್ ಆಗೈತೆ. ಈ ಮುಂಡ್ ರಸ್ತೆ ಇದು, ಜಾಗ ತೋರಿಸ್ತಾ ಇದೆ ನೋಡಿ. 26 ಕುಂಟೆ ಜಾಗ ಮಾತ್ರ ಒಳ್ಳೆ ಬಾಕ್ಸ್ ಆಗಿ ಸ್ಕ್ವೇರ್ ಆಗಿದೆ. ಪಕ್ಕದಲ್ಲೆಲ್ಲ ಸುತ್ತ ತೋಟಗಳೇ, ಇಲ್ಲ ವಾಟರ್ ಬೇಟ್ ಅಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಮನೆ ಕಟ್ಕೊಂಡು ಆರಾಮಾಗ ಒಂದು ಚಿಕ್ಕದು ಫಾರ್ಮ್ ಹೌಸ್ ಮಾಡ್ಕೊಳ್ತೀವಿ ಅನ್ನೋರ್ಗಂತೂ ಸೂಪರ್ ಜಾಗ ನೋಡಿ. ಇದೇ ಜಾಗ 26 ಕುಂಟೆ. ಮಣ್ಣಂತೂ ಎಲ್ಲ ರೆಡ್ ಸಾಯಲು. ಬೆಂಗಳೂರಿನ 185-90 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿ ದೊಡ್ಡಿ ರೋಡಿಂದ ಒಳಗಡೆಗೆ 1.5-2 ಕಿಲೋಮೀಟ್ರ್ ಆಗುತ್ತಾ ನೋಡಿ. ಇದೇ ಊರು. ಈ ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ ಮಾತ್ರ ಒಳ್ಳೆ ಸೂಪರ್ ಆಗೈತೆ. ಪಕ್ಕದಲ್ಲೆಲ್ಲ ರೇಷ್ಮೆ ಕಡ್ಡಿ, ತೋಟಗಳು, ಕಬ್ಬಿನ ಗದ್ದೆ ನೋಡಿ. ಎಲ್ಲ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಯಾರು ತೊಗೊಂಡು ಒಂದು ಆರಾಮಾಗಿ ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕಿರ್ಕತ್ತೀವಿ ಅನ್ನೋರ್ಗೆ ಜಾಗ ಮಾತ್ರ ಸೂಪರ್ ಆಗಿದೆ. ಬೆಂಗಳೂರಿನ 85-90 ಕಿಲೋಮೀಟ್ರ್ ಆಗುತ್ತಾ. ಒಳ್ಳೆ ಬಾಕ್ಸಾಗಿ ಸ್ಕ್ವೇರ್ ಆಗೈತೆ, ಏನು ತೊಂದರೆ ಇಲ್ಲ. ಊರು ಕರೆಂಟ್ ಎಲ್ಲ ಐತೆ ಇಲ್ಲಿ ಪಕ್ಕದಲ್ಲಿ. ಇವರು ಕುಂಟೆ 2.5 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಜಾಗ ಮಾತ್ರ ನೋಡಿ ಎಲ್ಲ ಸೂಪರ್ ಆಗೈತೆ. ರೆಡ್ ಮಣ್ಣು, ಪಿತ್ರಾಜಿತ. ಇವರು ಬೇರೆಯವರು ಮಾತುಕತೆ ಆಡಿ ಅಡ್ವಾನ್ಸ್ ಮಾಡಿದ್ದಾರೆ, ಅಗ್ರಿಮೆಂಟ್ ಹಾಕೊಂಡಿದ್ದಾರೆ. ಅವ್ರು ಕೊಟ್ಬಿಡ್ತಾ ಇದ್ದಾರೆ. ಈಗ ಜನರಲ್ಲು ಲೀಗಲ್ ಡಾಕ್ಯುಮೆಂಟು. ಬೆಂಗಳೂರಿನ 85-90 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿ ದೊಡ್ಡಿ ರೋಡಿಂದ ಒಳಗಡೆಗೆ 1.5 ಕಿಲೋಮೀಟ್ರ್ ಆಗುತ್ತಾ. ಜಾಗ ಮಾತ್ರ ಸೂಪರ್ ಆಗೈತೆ ನೋಡಿ. ಇವರು ಕುಂಟೆ 2.5 ಲಕ್ಷ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಐತೆ. ತೋಟ ಮಾಡ್ಕೊಂಡು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋಂಥವ್ರಿಗೆ ಮನೆ ಕಟ್ಟೋ ಆರಾಮಾಗಿರ್ಬೋದು. ಸುತ್ತ ಎಲ್ಲ ತೋಟಗಳೆಲ್ಲ ಐತೆ.